ಮಾಡಬೇಡ ನಿನ್ನ ಮುಡಿಯ ಪ್ರಸಾದವ ಬೇಗ ಬೇಗ ಕೊಡು ಕೊಡು ತಡ ಮಾಡಬೇಡ ನಿನ್ನ ಮುಡಿಯ ಪ್ರಸಾದವ ಬೇಗ ಏನು ಧನ್ಯಳೋ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯ ನಿನ ಹನಿಯಾಗಿ ಮಾತು ಮಾತು ಜೇನಿನ ಹನಿಯಾಗಿ ಗೃಹಿಣಿಯ ನಮ್ಗೆ ಯಾವ ಸೈಡ್ ನಿಲ್ಲೋದು ಒಳ್ಳೆದು ಆ ಸೈಡ್ ಮುಖ ರೇತಿ ಪೂಜೆ ಸ್ಟಾರ್ಟ್ ಕರ ಮುಖ ರೇತಿ ಸ್ವಲ್ಪ ಅಷ್ಟೇ ಚಂದ್ರಾಕೃತಿ ರಬ್ಲ ರೀ ಪೂರ ಎದುರು ಪೂಜಿಸಲೆಂದೇ ಹೂಗಳ ತಂದೆ ಒಲಿದರು ಚಂದ ಪೂಜಿಸಲೆಂದೇ ಹೂಗಳ ತಂದೆ ಒಲಿದರು ಚೆನ್ನೆಗೆ ಚೆನ್ನ ಒಲಿದರು ಚೆನ್ನ ಒಲಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ ನಾರಿ ನಾರಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ಭಾಗ್ಯ ನೀಡಿ ಅರಸಿನ ಕುಂಕುಮ ಸೌಭಾಗ್ಯ ನೀಡಿ ಚಿರಕಾಲ ದೀಪವ ಬೆಳಗಿಸಿ ಮುಂದಿನ ಬಾಳಿನ ದಾರಿಯ ತೋರಿಸಿ ಮಕ್ಕಳ ಅರಿವಿನ ದೀಪವ ಬೆಳಗಿಸಿ ಒಳ್ಳೆಯ ಎನಿಸಿ ಎಂದೆಂದು ಇರಲು ಅರಸಮ್ಮ ತುಳಸಿ ಎಂದೆಂದು ಇರಲು ಅರಸಮ್ಮ ಸುದ್ದಿ ಸ್ವಲ್ಪ ಹಿಂದೆ ಬರಬೇಕು ತಲೆ ಬರ್ತಾ ಇದೆ ರೆಡಿ ಸ್ಟಾರ್ಟ್ ಮಾಡಿ ಬಾರಮ್ಮ ಕನಕ ದೃಷ್ಟಿಯ ಕರೆ ಉಸವಾರೆ ಮನಕ ತೋರುವ ಸಾಧು ಸಜ್ಜನರ ಭಾಗ್ಯದ
ಕರೆ ತುಂಬುವ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ. ನೈವೇದ್ಯ ಮಾಡಿ ಹಿರಿಯರ ಆಶೀರ್ವಾದ ಪಡೆದೇ ಶ್ರಾವಣ ಮಾಸದ ವೈಶಿಷ್ಟ್ಯ. ಹಿರಿಯರಿಗೆಲ್ಲ ಚೂಡಿ ಕೊಡಬೇಕುಂಟು. ಹಾಗೆ ವಿಧ ವಿಧವಾದ ಭಕ್ಷ್ಯ ಎಲ್ಲ ನೈವೇದ್ಯ ಮಾಡಿ ಶ್ರಾವಣ ಮಾಸದಲ್ಲಿ ಕವಿತಾ ಕಮಲ್ದಾಸ್ ಬ್ರಹ್ಮ. ಮೊದಲು ಮಾಡುವ ಉದ್ದೇಶ ಅಂದರೆ ಮೊದಲಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲೂ ಹೊರಗೋಗ್ಲಿಕ್ಕೆ ಬಿಡುವುದಿಲ್ಲ ಇದ್ದಿತ್ತು. ಆದ್ದರಿಂದ ಈ ನವನದಲ್ಲಿ ಒಂದು ಬೇರೆ ಬೇರೆ ಮನೆಗಳಿಗೆ ಹೋಗಿ ಪರಿಚಯ ಜಾಸ್ತಿ ಆಗ್ತದೆ, ಸಂಬಂಧ ಒಟ್ಟುಗೂಡ್ತದೆ ಅಂತ ಈ ಮೇನ್ ಉದ್ದೇಶ ಈ ಚೂಡಿ ಮಾಡ್ತಿದ್ರು. ಹಾಗೆ ಇದು ಮುಂದುವರಿತಾ ಬಂದಿದೆ. ಮತ್ತು ಇದು ಮಾಡಿದರೆ ಇದು ಮಾಂಗಲ್ಯ ಭಾಗ್ಯ ಜಾಸ್ತಿ ಆಗ್ತದೆ ಎಂಬ ಒಂದು ಕಾರಣ ಸಹ ಉಂಟು. ದೇವರ ಆಶೀರ್ವಾದ ಸಿಗ್ತದೆ, ಸಂತಾನ ಭಾಗ್ಯ ಬರ್ತದೆ. ಹಾಗೆ ಮೇನ್ ಇದೇ ಎಲ್ಲ ಉದ್ದೇಶದಿಂದ ಚೂಡಿಯನ್ನು ಆಚರಿಸ್ತಾರೆ. ಮೇನ್ ಶ್ರಾವಣ ಮಾಸ ಅಂದರೆ ಶ್ರಾವಣ ಮಾಸದಲ್ಲಿ ಜಾಸ್ತಿ ಹೂಗಳು ಆಗ್ತವೆ, ಪರಿಸರ ಸಮೃದ್ಧ ಬೆಳೀತದೆ. ಎಲ್ಲ ತುಂಬ ಗರಿಕೆ ಹುಲ್ಲು ಮತ್ತು ಬೇರೆ ಬೇರೆ ರೀತಿಯ ಸಸ್ಯಗಳು, ಹಾಗೆ ಅದೆಲ್ಲ ಒಟ್ಟುಗೂಡಿಸಿ ಮೊದಲಿನ ಕಾಲದಲ್ಲಿ ತುಂಬ ಹೂ ಎಲ್ಲ ಲಭ್ಯ ಆಗೋದಿಲ್ಲ ಇತ್ತು. ಮತ್ತು ಜನರಲ್ಲಿ ಅಷ್ಟು ಸಂಪತ್ತು ಸಹ ಇಲ್ಲದ ಕಾರಣ ಇದನ್ನೇ ಎಲ್ಲ ಹೂವನ್ನು ಇದು ಮಾಡಿ ಜೋಡಣೆ ಮಾಡ್ತಾರೆ.